ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ನಿನ್ನೆ ರಾಜಾ ರಾಣಿ ರೀಲೋಡೆಡ್ ಅದ್ಧೂರಿಯಾಗಿ ಮುಕ್ತಾಯಗೊಂಡಿದೆ. ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕೆ ಮಿಸ್ ಮಾಡ್ಕೊಂಡಿರ್ತಾರೆ. ಯಾರು ವಿನ್ ಆದರು, ಯಾರು ರನ್ನರ್ ಅಪ್ ಆದರು, ಯಾರಿಗೆ ವಿನ್ನರ್ ಪ್ರಶಸ್ತಿ ಸಿಕ್ತು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಸೊ ನಿನ್ನೆ ಶನಿವಾರ 6 ಗಂಟೆಯಿಂದ ಗ್ರ್ಯಾಂಡ್ ಫಿನಾಲೆ ಪ್ರಸಾರ ಆಗಿತ್ತು. ಏನೆಲ್ಲ ನಡೆಯಿತು, ಯಾರು ವಿನ್ನರ್ ಆದರು, ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿನ್ನೆ ಈ ಒಂದು ಗ್ರ್ಯಾಂಡ್ ಫಿನಾಲೆಯ ನಡುವೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕೆಲ ಸ್ಪರ್ಧಿಗಳನ್ನು ಕೂಡ ರಿವೀಲ್ ಮಾಡಲಾಗಿದೆ. ಸೊ ರಾಜಾ ರಾಣಿ ಫಿನಾಲೆಗೆ 5 ಜೋಡಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಾಜಾ ರಾಣಿ ರೀಲೋಡೆಡ್ ವಿನ್ನರ್, ರನ್ನರ್ ಅಪ್ ಯಾರು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಹೋಗ್ತೀವಿ. ಸ್ನೇಹಿತರೆ, ಇಷ್ಟ ದೇವತೆ, ನಾಗಿನಿ 2, ಜೀವ ಹೂವಾಗಿದೆ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ನಟಿ ಮೇಘ, ಹಾಗೆ ಮಹಾಕಾಳಿ, ವಾರಸ್ದಾರ, ಕ್ಷಮ, ಜೀವ ಹೂವಾಗಿದೆ ಹೀಗೆ ಮುಂತಾದ ಸೀರಿಯಲ್ನಲ್ಲಿ ನಟಿಸಿರುವಂತಹ ಸಂಜಯ್ ದಂಪತಿ ಕೂಡ ರಾಜಾ ರಾಣಿ ಸೀಸನ್ 3ಯಲ್ಲಿ ಭಾಗವಹಿಸಿದ್ರು, ಪಾರ್ಟಿಸಿಪೇಟ್ ಮಾಡಿದ್ರು. ಸಾಕಷ್ಟು ಜನರ ಅಚ್ಚುಮೆಚ್ಚಿನ ಜೋಡಿ ಕೂಡ ಆಗಿದ್ರು. ಸೊ ಫಿನಾಲೆ ಎಂಟ್ರಿ ಕೊಟ್ಟಿದ್ದಂಥ ಈ ಜೋಡಿ ಪ್ರಶಸ್ತಿ ಗೆಲ್ಲುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅಂದರೆ ಈ ಬಾರಿಯ ಸೀಸನ್ 3ಯ ವಿನ್ನರ್ ಅಪ್ ಪಟ್ಟವನ್ನು ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಸಂಜಯ್ ದಂಪತಿ ಈ ಒಂದು ರಾಜಾ ರಾಣಿ ಸೀಸನ್ 3ಯ ವಿನ್ನರ್ ಅಪ್ ಆಗಿರುವಂಥದ್ದು. ಹಾಗಾದರೆ ರನ್ನರ್ ಅಪ್ ಯಾರು ಅಂತ ನೋಡೋದಾದರೆ, ಅರಮನೆ ಗಿಳಿ ಖ್ಯಾತಿಯ ನಟ ಅರ್ಜುನ್ ಯೋಗಿ ಹಾಗೆ ಪತ್ನಿ ಸಾರಿಕಾ ರಾಜಾ ರಾಣಿ ರೀಲೋಡೆಡ್ನ ರನ್ನರ್ ಅಪ್ ಆಗಿರುವಂಥದ್ದು. ಸೊ ಅರ್ಜುನ್ ಯೋಗಿ ಕನ್ನಡ ಕಿರುತೆರೆ ಮಾತ್ರ ಅಲ್ಲದೆ ಚೇಸ್, ಲಾಂಗ್ ಡ್ರೈವ್, ಅನಾವರಣ, ಅತೃಪ್ತ ಸೇರಿದಂತೆ ಕೆಲ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಅಂದರೆ ಹಿರಿತೆರೆಯಲ್ಲಿ ಕಿರಿತೆರೆಯಲ್ಲಿ ಎರಡರಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊಂಡಿರುವಂಥ ನಟ ಇವರು. ಸೊ ಇವರು ರನ್ನರ್ ಅಪ್ ಪ್ರಶಸ್ತಿಗೆ ಒಂದು ತೃಪ್ತಿಯನ್ನು ಪಡ್ಕೊಂಡಿರುವಂಥದ್ದು. ಸೊ ಸಾಕಷ್ಟು ಜನ ಇವರು ವಿನ್ನರ್ ಅಪ್ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಸೊ ಆದರೆ ವಿನ್ನರ್ ಅಪ್ ಆಗಿರುವಂಥದ್ದು ಸಂಜಯ್ ದಂಪತಿ. ಸೊ ರನ್ನರ್ ಅಪ್ ಪ್ರಶಸ್ತಿಯನ್ನ ನಟ ಅರ್ಜುನ್ ಅವರು ಹಾಗೆ ಸಾರಿಕಾ ಪಡ್ಕೊಂಡಿದ್ದಾರೆ. ಇನ್ನು 3ನೇ ಸ್ಥಾನದ ಬಗ್ಗೆ ನೋಡೋದಾದ್ರೆ, ಚಾಂಪಿಯನ್, ಮಜಾ ಭಾರತ, ಗೆಚ್ಚ ಗಿಲಿ ಗಿಲಿ ರಿಯಾಲಿಟಿ ಶೋಗಳ ಮೂಲಕ ಜನಪ್ರಿಯತೆ ಗಳಿಸಿದ್ದಂತಹ ಪ್ರಿಯಾಂಕಾ ಕಾಮತ್ ಹಾಗೆ ಅವರ ಪತಿ ಅಮಿತ್ 3ನೇ ಸ್ಥಾನದಲ್ಲಿ ಪಡ್ಕೊಂಡಿರುವಂಥದ್ದು. ಸಿಲ್ಲಿಲಲ್ಲಿ, ಪಾರ್ವತಿ ಪರಮೇಶ್ವರ ಧಾರಾವಾಹಿಗಳಲ್ಲಿ ಹಾಸ್ಯ ಪಾತ್ರಗಳ ಮೂಲಕವೇ ಜನಪ್ರಿಯತೆ ಗಳಿಸಿರುವಂಥ ನಟ ಲೋಕೇಶ್ ಬನಹಟ್ಟಿ ಹಾಗೆ ನಟಿ ರಚನಾ ದಶರಥ್ 4ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಸೊ 3ನೇ ಸ್ಥಾನ ಪ್ರಿಯಾಂಕಾ ಹಾಗೆ ಅವರ ಪತಿ ಅಮಿತ್ ಅವರು ಪಡ್ಕೊಂಡಿದ್ದಾರೆ. ಸೊ ಇವರು ವಿನ್ನರ್ ಆಗ್ತಾರೆ ಅಂತ ಕೂಡ ಸಾಕಷ್ಟು ಜನ ಇಷ್ಟಪಟ್ಟಿದ್ರು. ತುಂಬ ಆಕ್ಟಿವ್ ಆಗಿ ಇದ್ದಂಥ ಕಲಾವಿದರು ಇವರು. ರಾಜಾ ರಾಣಿ ರಿಯಾಲಿಟಿ ಶೋನಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆದಂತಹ ಜೋಡಿ ಇವರು. ಸೊ ಹಾಗಾಗಿ ಇವರು ವಿನ್ನರ್ ಆಗ್ತಾರೆ. ಸೊ ಇವರ ಒಂದು ಕಾಮಿಡಿ ಸೆನ್ಸ್ ಆಗಿರ್ಬೋದು, ಸೊ ಇವರಿಗಿಬ್ಬರಿಗಿರುವಂಥ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇದನ್ನು ತುಂಬ ಜನ ಮೆಚ್ಕೊಂಡಿದ್ರು. ಆದರೆ ಇವರು 3ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಸೊ 4ನೇ ಸ್ಥಾನ ಅಂತ ಬಂದಾಗ ಲೋಕೇಶ್ ಬನಹಟ್ಟಿ ಹಾಗೆ ನಟಿ ರಚನಾ ದಶರಥ್ ಅವರು 4ನೇ ಸ್ಥಾನ ಪಡ್ಕೊಂಡಿರುವಂಥದ್ದು. ಇನ್ನು ಕಿರುತೆರೆ ನಟಿ ಹರ್ಷಿತಾ ಹಾಗೆ ವಿನಯ್ ಜೋಡಿ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸೊ ಮೊದಲ ಸ್ಥಾನ ಅಂತ ನೋಡಿದಾಗ ಇವ್ರು ಪಡ್ಕೊಂಡಿರುವಂಥದ್ದು ಸೊ ಸಂಜಯ್ ದಂಪತಿ. ಸೊ 2ನೇ ಸ್ಥಾನ ಅರ್ಜುನ್ ಯೋಗಿ ಹಾಗೆ ಪತ್ನಿಕಾ ಸಾರಿಕಾ ಪಡ್ಕೊಂಡಿರುವಂಥದ್ದು. 3ನೇ ಸ್ಥಾನ ಅಂತ ಬಂದಾಗ ಪ್ರಿಯಾಂಕಾ ಕಾಮತ್ ಹಾಗೆ ಪತಿ ಅಮಿತ್ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 4ನೇ ಸ್ಥಾನ ಅಂತ ಬಂದಾಗ ಲೋಕೇಶ್ ಬನಹಟ್ಟಿ ಹಾಗೆ ನಟಿ ರಚನಾ ದಶರಥ್ ಅವರು ಪಡ್ಕೊಂಡಿರುವಂಥದ್ದು. 5ನೇ ಸ್ಥಾನ ನಟಿ ಹರ್ಷಿತಾ ಹಾಗೆ ವಿನಯ್ ಜೋಡಿ ಪಡ್ಕೊಂಡಿದ್ದಾರೆ. ಸೊ 2021ರಲ್ಲಿ ಆರಂಭವಾದಂಥ ಈ ಶೋನ ಮೊದಲ ಆವೃತ್ತಿಯಲ್ಲಿ ನೇಹಾ ಗೌಡ ಹಾಗೆ ಚಂದನ್ ಸೂಪರ್ ಜೋಡಿಯಾಗಿ ವಿನ್ನರ್ ಆಗಿದ್ರು. ಇಶಿತಾ ವರ್ಷ ಹಾಗೆ ಮುರುಗಾನಂದ ರನ್ನರ್ ಅಪ್ ಆಗಿದ್ರು. ಸೊ ಸೀಸನ್ 2ರಲ್ಲಿ ಕಾವ್ಯ ಮಹದೇವ್ ಹಾಗೆ ಕುಮಾರ್ ವಿನ್ನರ್ ಆಗಿದ್ರು. ಸ್ನೇಹಿತರೆ, ಸುಂದರ್ ರಾಜ್ ಹಾಗೆ ವೀಣಾ ರನ್ನರ್ ಅಪ್ ಆಗಿರುವಂಥದ್ದು. ಸೊ ಲೋಕೇಶ್ ಪ್ರೊಡಕ್ಷನ್ ಅಡಿಯಲ್ಲಿ ಪ್ರಸಾರವಾಗುವಂಥ ಈ ರಿಯಾಲಿಟಿ ಶೋನಲ್ಲಿ ಸೃಜನ್ ಲೋಕೇಶ್, ತಾರಾ ಅದಿತಿ ಪ್ರಭುದೇವ, ಅನು ಪ್ರಭಾಕರ್ ಜಡ್ಜ್ಗಳಾಗಿದ್ರು, ಅನುಪಮಾ ಗೌಡ ನಿರೂಪಕಿಯಾಗಿದ್ರು. ಇದೊಂದು ಸೆಲೆಬ್ರಿಟಿ ಕಪಲ್ ರಿಯಾಲಿಟಿ ಶೋ ಆಗಿತ್ತು ಸ್ನೇಹಿತರೆ. ಸೊ ಹಾಗಾಗಿ ರಾಜಾ ರಾಣಿ ಶೋ ಸಿಕ್ಕಾಪಟ್ಟೆ ಒಂದು ತುಂಬ ಲೈವ್ಲಿ ಆಗಿ ಇದ್ದಂಥ ಶೋ ಆಗಿರ್ಬೋದು. ಸಾಕಷ್ಟು ಜನರಿಗೆ ಇಷ್ಟದಂಥ ಧಾರಾವಾಹಿ ಒಂದು ಇದು ಅಂತ ಆಗಿರ್ಬೋದು. ಯಾಕಂತಂದರೆ ಅಲ್ಲಿ ಸೃಜನ್ ಇದ್ದಾರೆ, ತಾರಾ ಇದ್ದಾರೆ ಅಂತಂದರೆ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಒಂದು ಕಡಿಮೆ ಇರೋದೇ ಇಲ್ಲ. ಸೊ ಸೃಜನ್ ಇದ್ದರೆ ಸಿಕ್ಕಾಪಟ್ಟೆ ನಗಿಸ್ತಾರೆ. ಜೊತೆಗೆ ಈ ರಾಜಾ ರಾಣಿ ರಿಯಾಲಿಟಿ ಶೋನಲ್ಲೂ ಕೂಡ ಬಂದಂಥ ಜೋಡಿಗಳು ಅದೇ ರೀತಿಯಾಗಿದ್ದರು. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ಬೋದು. ಸಾಕಷ್ಟು ಜನರು ತಮ್ಮ ಒಂದು ಎಮೋಷನ್ಸನ್ನು ಶೇರ್ ಮಾಡೋದಾಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಸೊ
ಎಲ್ಲವೂ ಚೆನ್ನಾಗಿತ್ತು, ಅದು ಈಗ ಮುಕ್ತಾಯ ಆಗಿರುವಂಥದ್ದು. ಸೊ ಇನ್ನೇನಿದ್ರೂ ಕೂಡ ಬಿಗ್ ಬಾಸ್ ಹವಾ ಅನ್ನುವಂತೆ ಇವತ್ತಿಂದ ಬಿಗ್ ಬಾಸ್ ಶುರುವಾಗುತ್ತೆ. ಸೊ ಆಲ್ರೆಡಿ 4 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ 4 ಸ್ಪರ್ಧಿಗಳು ಯಾರು ಅನ್ನೋದನ್ನು ನಾವು ಆಗಲೇ ವಿಡಿಯೋ ಮಾಡಿ ಹೇಳಿದ್ದೀವಿ. ಸೊ ಆ ವಿಡಿಯೋವನ್ನು ತಪ್ಪದೇ ನೋಡಿ, ಅವರ ಹಿನ್ನೆಲೆ ಆಗಿರ್ಬೋದು, ಅವ್ರು ಯಾರು ಎತ್ತ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಇವತ್ತು ಯಾರೆಲ್ಲ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕು. ಸೊ ಸ್ನೇಹಿತರೆ, ರಾಜಾರಾಣಿ ರಿಯಾಲಿಟಿ ಶೋನ ನೀವು ನೋಡಿದ್ರಾ? ನಿಮ್ಮ ನೆಚ್ಚಿನ ಜೋಡಿ ಯಾವುದು, ಯಾರು ವಿನ್ನರ್ ಆಗ್ತಾರೆ ಅಂತ ನಿಮ್ಮ ಊಹೆ ಇತ್ತು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.